ಉಚಿತ ಐಸ್ ಕ್ರೀಮ್ ಸೇವೆ ಅಲ್ಲ? ಓಕೆ. ಹೋರಾಟದ ಬಗ್ಗೆ ನಿಮ್ಮ ಎರಡು ಅನಿಸಿಕೆ, ಸಾರ್ವಜನಿಕರಿಗೆ ಏನು ತಿಳಿಯಪಡಿಸ್ತೀರಿ ಅಂತ? ಸಾರ್ವಜನಿಕರಿಗೆ ಹೊಸನಗರ ಕ್ಷೇತ್ರ ಬೇಕೇ ಬೇಕು ಅನ್ನೋದಕ್ಕಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕಾಗಿ ಈ ಪಾದಯಾತ್ರೆಯನ್ನು ಜನ ಕಟ್ಕೊಂಡು ಯಾತ್ರಾರ್ಥಿಗಳು ಕಟ್ಕೊಂಡು ನಾನು ಕೂಡ ಈ 96 ವರ್ಷದ ಯುವಕ ನಾನು ಕೂಡ ಅವ್ರ ಜೊತೆಯಲ್ಲಿ ಈ ಪಾದಯಾತ್ರೆ ಮಾಡಿ ನಾಳೆ ವರಿಷ್ಠರ ಜೊತೆಯಲ್ಲಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆ ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಕ್ಷೇತ್ರ ಬೇಕೇ ಬೇಕು, ನಮಗೆ ಬೇಕು, ಹೊಸನಗರ ಬೇಕು. ನಗರ ಹೋಬಳಿ ಸೇರಿದ ಹೊಸನಗರ ಕ್ಷೇತ್ರ ಬೇಕೇ ಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೋರಾಟ ನಡೀತಿದೆ, ಗಮನ ಸೆಳೆಯುವ ವಿಚಾರವಾಗಿ ನಿಮ್ಮ ಅಭಿಪ್ರಾಯ, ಜನಗಳು ಯಾವ ರೀತಿ ಸಹಕರಿಸಬೇಕು ಮತ್ತು ಈಗ ನಿಮಗೆ ಈ ನಡೆ ಹೇಗೆ ಕಾಣಿಸ್ತಿದೆ? ಇಲ್ಲ, ನಮ್ಮ ಈ ನಡೆ ಇವತ್ತಿನ ಹೋರಾಟ ಯಶಸ್ವಿ ಆಗುತ್ತೆ ಅನ್ಸುತ್ತೆ. 2028ಕ್ಕೆ ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದೇ ಮುಂದಿನ ದಿನಗಳಲ್ಲಿ ಇದನ್ನು ನಿರಂತರವಾಗಿ ಪ್ರೆಸಿಡೆಂಟ್ ಮುಂದುವರಿಸ್ತೇವೆ. ನಮ್ಗೆ ಜಯ ಸಿಗಲವರೆಗೂ ಈ ನಮ್ಮ ಹೋರಾಟ ಮುಂದುವರಿಯುತ್ತೆ. ಪಾದಯಾತ್ರೆ ನಂತರ ಮುಂದಿನ ನಿಮ್ಮ ಹೋರಾಟದ ರೂಪುರೇಷೆ ಏನಾದರೂ ಇದೆಯಾ? ಹೌದು, ಮುಂದೆ ಇದು ನಮ್ಮದು ಯಶಸ್ವಿ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗದವರಿಗೆ ಪಾದಯಾತ್ರೆ ಮಾಡ್ತೀವಿ. ಪ್ರತಿಭಟನೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ. ನಮ್ಮ ಕಾರ್ಯ ಇದು ಯಶಸ್ವಿ ಆಗತ್ತೆ. ಅಂದರೆ ನಿಮ್ಮ ಮಾತಿನ ಉದ್ದೇಶ ಇಲ್ಲಿಗೆ ಸೀಮಿತವಾಗಿರಲ್ಲ, ಇದು ಸಿಗೋಲ್ಲವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ, ನಿಲ್ಲಿಸೋದಿಲ್ಲ. ಸಾರ್ವಜನಿಕರ ಬೆಂಬಲದೊಂದಿಗೆ ಹೋರಾಟ ಹಿಂಗೆ ಕಂಟಿನ್ಯೂ ಆಗುತ್ತೆ. ಆಲ್ ದ ಬೆಸ್ಟ್ ಸರ್. ಎಲ್ಲ ಕೊಡ್ತಾ ಇದ್ದೀವಿ. ಇದು ಕ್ಷೇತ್ರ ಹೋರಾಟ. ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ? ಹೋರಾಟ ವಿಜಯವರೇ, ಇವತ್ತಿನಿಂದ ಪ್ರಾರಂಭವಾಗಿ ನಾಳೆ ಸಂಜೆ ಹೊತ್ತಿಗೆ ರಿಪ್ಪನ್ಪೇಟೆ ತಲುಪ್ತೇವೆ. ಇವತ್ತು ನಗರದಿಂದ ಈ ಮೂಲೆಗದ್ದೆ ಶ್ರೀಗಳ ಆಶೀರ್ವಾದದೊಂದಿಗೆ ಅವರ ಮುಂಚೂಣಿಯಲ್ಲಿ ಹೊರಟಿದ್ದೀವಿ. ಇಲ್ಲಿನ ಜನರ ಬೇಡಿಕೆ ಒಂದೇ, ನಮಗೆ ಹೊಸನಗರ ತಾಲೂಕು ಮೊದಲು ಕ್ಷೇತ್ರವಾಗಿದ್ದನ್ನು ನೀವು ಕಸಿದುಕೊಂಡು ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಸಿ ಅತ್ಯಂತ ಬಡ ಕ್ಷೇತ್ರವನ್ನಾಗಿ ಇದನ್ನು ಮಾಡಿದ್ದೀರಿ. ದಯವಿಟ್ಟು ಅದನ್ನು ಹಿಂಪಡೆದುಕೊಂಡು ನಮಗೆ ನಮ್ಮ ಕ್ಷೇತ್ರವನ್ನು ಹಿಂದಿರುಗಿಸಿ ನಮ್ಮ ಜನರ ಜೀವನವನ್ನು ಮತ್ತೆ ಸರಿಪಡಿಸಿ. ಇಲ್ಲಿನ ಮೂಲಭೂತ ವ್ಯವಸ್ಥೆಗಳಿಂದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಯಾಕೆಂದರೆ 5 ಡ್ಯಾಮ್ಗಳು, ಮುಳುಗಡೆ ನೀರು ನಮ್ಮನ್ನೆಲ್ಲ ಸುತ್ತುವರೆದಿದೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಯಾವುದೇ ದೊಡ್ಡ ದೊಡ್ಡ ಅನುಕೂಲಗಳು ಕೂಡ ಇಲ್ಲ. ಎಲ್ಲ ಅದು ಹೊರಗಡೆ ದೊಡ್ಡ ದೊಡ್ಡ ಹೋಬಳಿಗಳಿಗೆ, ದೊಡ್ಡ ದೊಡ್ಡ ತಾಲೂಕಿಗೆ ಹಂಚಿ ಹೋಗಿದೆ. ಇದು ಏನಂದರೆ ರಾಜಕಾರಣಿಗಳಿಗೆ ನೆನಪಾಗೋದು ಎಲೆಕ್ಷನ್ ಬಂದಾಗ ಓಟಿಗಾಗಿ ಮಾತ್ರ. ಅದಕ್ಕಾಗಿ ಇಲ್ಲಿನ ಜನರು ಎಲ್ಲ ಒಮ್ಮತದಿಂದ ಈಗ ಹೊರಟಿದ್ದಾರೆ. ಕ್ಷೇತ್ರ ಬೇಕು, ಕ್ಷೇತ್ರ ಬಂದರೆ ಮಾತ್ರ ನಮ್ಮ ಇಲ್ಲಿನ ಜನರ ಜೀವನ ಉದ್ಧಾರ ಆಗುತ್ತೆ. ಅದಕ್ಕಾಗಿ ನಾವೆಲ್ಲರೂ ಒಮ್ಮತದಿಂದ ಇವತ್ತು ನಗರದಿಂದ ಪಾದಯಾತ್ರೆ ಹೊರಟಿದ್ದೀವಿ. ಇದಕ್ಕೆ ನಮ್ಮ ಜನರ ಎಲ್ಲರ ಸಹಕಾರ ಇದೆ. ನಿಮ್ಮ ಮೀಡಿಯಾದವ್ರ ಸಹಕಾರ ಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಖಂಡಿತ ಸರ್. ಒಂದು ಲಾಸ್ಟ್ ಪ್ರಶ್ನೆ, ಇದೀಗ ಶಿವಮೊಗ್ಗದವರೆಗೂ ಹೋಗ್ಬೋದು ಅಂತ ಒಂದು ಮಾತು ಹೇಳಿದ್ದಾರೆ. ಅಕಸ್ಮಾತ್ ರಿಪ್ಪನ್ಪೇಟೆವರೆಗೂ ಆಗಿಲ್ಲ ಅಂದರೆ ಶಿವಮೊಗ್ಗಕ್ಕೂ ಹೋಗ್ತೀವಿ, ಅದ್ರ ಮುಂದೂ ಹೋಗ್ತೀವಿ ಅಂತ ಇದೆ. ಸಾರ್ವಜನಿಕರ ಜೊತೆಗೆ ನೀವು ಕೈಗೂಡಿಸಿ ಎಲ್ಲರೂ ಈ ಹೋರಾಟಕ್ಕೆ ಇದು ಸಾಥ್ ಕೊಡ್ತಾ ಇದ್ದೀರಾ. ನಿಮ್ಮೊಂದಿಗೆ ನಾವು ಕೂಡ ಸಾಥ್ ಕೊಡ್ತೀವಿ. ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಖಂಡಿತ ಹೋರಾಟಕ್ಕೆ ನಾವು ಜೊತೆಲಿರ್ತೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಕ್ಷೇತ್ರ ಸಿಗದಿದ್ರೆ ಶಿವಮೊಗ್ಗ ಅಲ್ಲ, ಕರ್ನಾಟಕದ ಬೆಂಗಳೂರು ವಿಧಾನಸೌಧವರೆಗೂ ನಾವು ಹೋಗ್ಲಿಕ್ಕೆ ಯುವಶಕ್ತಿ ಎಲ್ಲರೂ ರೆಡಿ ಆಗಿದ್ದಾರೆ. ಇವತ್ತು ಬೆಳಿಗ್ಗೆ ನಮ್ಮ ನಗರ ಹೋಬಳಿಯ ಜನ ಇದಕ್ಕೆ ಸೇರಿರೋದೇ ಸಾಕ್ಷಿ ಅಂತೇಳಿ ನಾನು ಹೇಳ್ತೀನಿ. ಈ ಹೋರಾಟ ನಿಲ್ಲೋದಿಲ್ಲ, ಇದರಲ್ಲಿ ನಾವು ಯಶಸ್ವಿ ಆಗೇ ಆಗ್ತೀವಿ ಅಂತೇಳಿ ನಂಬಿಕೆಯನ್ನು ವ್ಯಕ್ತಪಡಿಸ್ತೀನಿ. ಸರ್, ಇಲ್ಲಿ ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ? ಈಗ ಬೆಳಗ್ಗೆಯಿಂದ ನಗರದಿಂದ ಪ್ರಾರಂಭವಾಗಿ ಇವತ್ತು ಹೊಸನಗರದವರೆಗೂ ಪಾದಯಾತ್ರೆ, ನಾಳೆ ಹೊಸನಗರದಿಂದ ಪ್ರಾರಂಭವಾಗಿ ರಿಪ್ಪನ್ಪೇಟೆಯಲ್ಲಿ ಸಮಾರೋಪ. 2 ದಿನಗಳ ಪಾದಯಾತ್ರೆ, 45 ಕಿಲೋಮೀಟ್ರು. ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಆಗಬೇಕು ಅನ್ನೋ ಉದ್ದೇಶದಿಂದ ಭಾಳ ಬೃಹತ್ ಸಂಖ್ಯೆಯಲ್ಲಿ ಈ ನಗರ ಹೋಬಳಿಯಿಂದ ಜನಸಾಮಾನ್ಯರು ಪಕ್ಷಾತೀತವಾಗಿ ಎಲ್ಲ ಮಠದ ಸ್ವಾಮೀಜಿಗಳು, ಧರ್ಮಗುರುಗಳು ಸೇರಿ ಒಂದು ವಿಶೇಷವಾದ ಪಾದಯಾತ್ರೆ, ಇದೊಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಅದು ಸ್ವಾಮಿರಾವ್ ಅವರು 96ನೇ ವಯಸ್ಸಿನಲ್ಲೂ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಎಲ್ಲರೂ ಹೊಸನಗರ ಕ್ಷೇತ್ರಕ್ಕೆ ಮತ್ತೊಮ್ಮೆ ವಿಧಾನಸಭಾ ಕ್ಷೇತ್ರದ ಪ್ರಾತಿನಿಧ್ಯ ಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಈ ಮೂಲಕ ಎಲ್ಲ ಜನರು ಮಾಡ್ತಾಯಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ
ಈ ಒಂದು ಹೊಸನಗರ ಕ್ಷೇತ್ರ ಮರುಸ್ಥಾಪನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆ ಹೋರಾಟದಲ್ಲಿ ಎಲ್ಲ ಜನಸಾಮಾನ್ಯರು ಪಾಲ್ಗೊಂಡಿದ್ದಾರೆ. ಇದೊಂದು ಜನಾಂದೋಲನವಾಗಿ ರೂಪಿತವಾಗಿದೆ. ಅದಕ್ಕಾಗಿ ಈ ತಾಲೂಕಿನ ಎಲ್ಲ ಜನತೆಗೆ ಹೃತ್ಪೂರ್ವಕವಾದ ಅಭಿನಂದನೆ ಆಗಬೇಕು ಅಂತೇಳಿ ಇವತ್ತು ನಗರದಿಂದ ಪಾದಯಾತ್ರೆ ಶುರುವಾಗಿದೆ. ಸುಮಾರು 25-30 ವರ್ಷಗಳ ಹಿಂದೆ ನಮ್ಮ ಹೊಸನಗರ ಕ್ಷೇತ್ರ ಇದ್ದಿದ್ದು ಕಾಣೆಯಾಗಿ ಸಾಗರ ಮತ್ತು ತೀರ್ಥಹಳ್ಳಿ ಕ್ಷೇತ್ರ ಜೊತೆ ಸೇರ್ಕೊಬಿಡ್ತು. ಹಾಗಾಗಿ ನಮಗೆ ತಾಲೂಕು ಒಂದು ಕ್ಷೇತ್ರಗಳು 2 ಆಗ್ಬಿಡ್ತು, ಸಾಗರ ಮತ್ತು ತೀರ್ಥಹಳ್ಳಿ. ಹಾಗಾಗಿ ಇದು ಏನೇ ನ್ಯಾಯ ಸಿಗಬೇಕು ಅಂದರೆ ನಮಗೆ ಹೊಸನಗರ ಕ್ಷೇತ್ರ ಆಗಬೇಕು. ಹೊಸನಗರಕ್ಕೆ ಒಬ್ಬ MLA ಬೇಕು, ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತೆಲ್ಲರೂ ನಗರದಿಂದ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇದ್ದಾರೆ, ಮಹಿಳೆಯರು, ಮಕ್ಕಳು, ಹಿರಿಯರು, 96 ವರ್ಷದ ಸ್ವಾಮಿರಾಯರು ಕೂಡ ಇವತ್ತು ನಮ್ಮ ಜೊತೆ ನಡೀತಾ ಇದ್ದಾರೆ. ಇವಾಗಲೂ ಒಂದು ಒಳ್ಳೆಯ ಹೋರಾಟ ಇದು. ಕ್ಷೇತ್ರ ಆಗತ್ತೆ ಹೊಸನಗರ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಇದೆ. ಹಾಗೆ ಸರ್, ಮತ್ತೆ ಹೋರಾಟ ಎಲ್ಲಿವರೆಗೂ ಮಾಡ್ತೀರಾ? ಇದು ಗೆಲುವು ಸಿಗಲ್ವರೆಗೂ ಇದೇ ರೀತಿ ಹೋರಾಟ ಇರುತ್ತೆ? ಇದರಲ್ಲಿ ಮತ್ತೆ ವಿಭಿನ್ನವಾಗಿ ಮತ್ತೆ ಮಾಡುವಂಥ ಯೋಚನೆಗಳಿದೆಯಾ? ಖಂಡಿತ ಹೋರಾಟಗಳು ಈಗ ನಾಳೆ ರಿಪ್ಪನ್ಪೇಟೆವರೆಗೆ ಆಗುತ್ತೆ. ರಿಪ್ಪನ್ಪೇಟೆ ಸಾರ್ವಜನಿಕ ಸಭೆ ಇದೆ. ಮತ್ತೆ ಸ್ಟೇಟ್ ಲೆವೆಲಲ್ಲಿ, ಸೆಂಟ್ರಲ್ ಲೆವೆಲಲ್ಲಿ ಇದಕ್ಕೆ ಏನೇನು ಕೆಲಸಗಳಾಗಬೇಕು, ಬೇರೆ ಬೇರೆ ರೀತಿಯ ಹೋರಾಟಗಳು ಅದೆಲ್ಲವೂ ಕೂಡ ಆಗುತ್ತೆ. ಬಂದ್ ಮಾಡುವಂಥದ್ದು, ರಸ್ತೆ ತಡೆ ಮಾಡುವಂಥದ್ದು, ಮುಂದೆ ಅನೇಕ ರೀತಿಯ ಹೋರಾಟಗಳು ನಮ್ಮ ಇದು ಶಾಂತ ರೀತಿಯಲ್ಲಿ ಆಕರ್ಷಣೀಯವಾಗಿ ಗಮನ ಸೆಳೆಯೋಕೆ ಅಂತ ಮುಖ್ಯ ಉದ್ದೇಶ ಆಗಿದೆ. ಈಗ ನೆಕ್ಸ್ಟ್ ಮುಂದೆ ಬರುವಂತ ಹೋರಾಟಗಳು ಯಾವ ಮಟ್ಟದಲ್ಲಿ ರೆಡಿ? ನಮಗೆ ಪ್ರತಿಫಲ ಸಿಕ್ಲಿಲ್ಲ ಅಂದ್ರೆ ಅದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ತರ ಉಗ್ರವಾಗಿ ಹೋರಾಟಕ್ಕೂ ರೆಡಿ. ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ. ಪ್ರತಿ DC ಆಫೀಸಿಗೆಲ್ಲ ಹೋಗಿ ಕಲ್ಲು ಹೊಡೆದು ನಾವು ಅವರಿಗೆ ಸಂಘಟಿಸುವಂತ ಕೆಲಸವನ್ನ ಮಾಡ್ತೀವಿ. ಕ್ಷೇತ್ರ ಹೋರಾಟ ನಮ್ಮ ಬಹುದಿನದ ಕನಸು. ಯಾಕಂದ್ರೆ ನಮ್ಮ ಹೊಸನಗರ ತಾಲೂಕು 2 ಹೋಬಳಿ, ತೀರ್ಥಹಳ್ಳಿಗೆ 2 ಹೋಬಳಿ ಸಾಗರಕ್ಕಾಗಿರೋದ್ರಿಂದ ಮೂಲಭೂತ ಸೌಕರ್ಯದಲ್ಲಿ ನಾವು ತುಂಬ ಕುಂಠಿತವಾಗಿದ್ವಿ. ಸುಮಾರು 50 ವರ್ಷ ಹಿಂದೆ ನಾವು ನಗರ ಹೋಬಳಿಯವರಿದ್ದೀವಿ. ಹೋರಾಟದ ಬಗ್ಗೆ, ಸರ್ಕಾರದ ಗಮನ ಸೆಳೆಯುವ ಒಂದು ಈ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಂದ್ರೆ, ಸಾರ್ವಜನಿಕರು ಈಗ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ, ಇವತ್ತಿನ ಹೋರಾಟಕ್ಕೆ ಬೆಂಬಲಿಸುವ ಜೊತೆಗೆ ನಾಳೆ ಮತ್ತೆ ಒಂದಿಷ್ಟು ಜನ ಬೆಂಬಲಿಸಬೇಕು ಅನ್ನೋದಕ್ಕೆ ಜನರಿಗೆ ನೀವು ಏನು ಹುರುಪಿಸಲಿಕ್ಕೆ ಇದನ್ನ ವಿಚಾರ ಅರ್ಥ ಮಾಡಿಸೋದಕ್ಕೆ ಏನಾದ್ರು ಒಂದು ವಿಚಾರ ಹೇಳ್ಬೋದಲ್ಲ? ಹೊಸನಗರ ಕ್ಷೇತ್ರದಿಂದ ನಾಳೆ ಇನ್ನೂ ಜಾಸ್ತಿಯಾಗಿ ಜನಗಳು ಬಂದು ನಮಗೆ ಫುಲ್ಲು ಹೊರತುಪಿಸಿ MLA ಕ್ಷೇತ್ರ ಒಳ್ಳೆಯದಾಗಿ ನಮಗೆ ಹೊಸನಗರ ಕ್ಷೇತ್ರ ತೀರ್ಥಹಳ್ಳಿ ಮತ್ತು ಹೊಸನಗರ 2 ಜಂಟಿ ಇರೋದನ್ನು ತಪ್ಪಿಸಿ ನಮಗೆ ಹೊಸನಗರ ಕ್ಷೇತ್ರ ಕೊಡೋದ್ರಿಂದ ದೊಡ್ಡ ಅನುಕೂಲಗಳನ್ನು ಭಾಳ ಒಳ್ಳೆಯದಾಗ್ತದೆ. ಮತ್ತು ಮುಳುಗಡೆ ಇಲ್ಲಿ 5 ಕ್ಷೇತ್ರಗಳು, 5 MLA ಕ್ಷೇತ್ರ, ಇದು ಮುಳುಗಡೆ ಕ್ಷೇತ್ರ ಮುಳುಗಿ ಇರೋದ್ರಿಂದ, ಡ್ಯಾಮ್ಗಳಿಗಾಗಿದ್ದರಿಂದ ಅದರಿಂದ ನಮಗೆ ಭಾಳ ಒಳ್ಳೆಯದಾಗ್ತಾ ಇಲ್ಲ. MLA ಕ್ಷೇತ್ರ ಅನಾನುಕೂಲಗಳಿದೆ. MLA ಕ್ಷೇತ್ರ ಆಗೋದ್ರಿಂದ ಒಳ್ಳೆಯದು. ನಿಮ್ಮ ಹೋರಾಟ ಇದು ಏನು ನ್ಯಾಯ ಸಿಕ್ಕಿಲ್ಲ ಅಂದರೆ ಈ ಪಾದಯಾತ್ರೆ ನಂತರ ಮತ್ತೆ ಏನು ರೂಪುರೇಷೆಗಳಿದೆಯಾ? ಏನು ವಿಧಾನಸಭಾ ಕ್ಷೇತ್ರ ಹೊಸನಗರ ಆಗೋತ್ತಂಗ ನಿರಂತರ ಹೋರಾಟ. ಇದು ಪ್ರಾರಂಭ. ಹಾಗೆ ಇದೀಗ ನಾನು ಕೇಳ್ತಿರೋದು, ಈಗ ಶಾಂತಿ ರೀತಿಯಲ್ಲಿ ಇದೊಂದು ಪಾದಯಾತ್ರೆ ಮುಖಾಂತರ ಜನರ ಗಮನ ಸೆಳೆಯುವಂಥದ್ದು, ಅಂದರೆ ಸರ್ಕಾರದ ಗಮನ ಸೆಳೆಯುವಂಥದ್ದು ನಡೀತಾ ಇದೆ. ಮುಂದೊಂದು ದಿನ ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಆದರೆ ಉಗ್ರವಾದ ಪ್ರತಿಭಟನೆಗಳಿಗೆ ಇಳಿಯುವಂಥ ಮನಸ್ಥಿತಿ ಇದೆಯಾ? ಉಗ್ರವಾಗಿ ಎಲ್ಲ ರೀತಿಯ ಹೋರಾಟಗಳು ಸಿದ್ಧರಾಗಿದ್ದೀವಿ. ಸ್ವಾಮಿಗಳಾಗಿರ್ಬೋದು, ರಾಜಕೀಯ ಪಕ್ಷ ಮುಖಂಡಿರ್ಬೋದು, ಸಂಘ ಸಂಸ್ಥೆಗಳವ್ರದ್ದು ಎಲ್ಲರೂ ಒಟ್ಟುಗೂಡಿಸಿ ಉಗ್ರವಾದ ಹೋರಾಟ ಮಾಡ್ತೀವಿ.